ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗೋಪಮ್ಮ, ಸ್ನಾನದ ಮನೆ ಯಾವ ಕಡೆ? ಆ ಕಡೆ. ಹಾ. ಗೋಪಮ್ಮ, ಅಡ್ಗೆಗೆ ಏನ್ ಮಾಡಿದ್ಯಾ? ಎಲ್ರೂ ನಿಶ್ಚಿತಾರ್ಥಕ್ಕೆ ಹೋಗಿದ್ದಾರೆ. ಇರೋರು ನಾವಿಬ್ರೆ ಅಂತ ಅವಲಕ್ಕಿ ಮಾಡಿದ್ದೀನಿ. ಓ, ಅವಲಕ್ಕಿ ನನ್ ಮಗನ್ ಪ್ರೀತಿಯ ತಿಂಡಿ. ಇವತ್ತು ನನ್ ಫಲಹಾರ ನಿಮ್ ಜೊತೆನೆ. ನೇ ಗೋಪಿ, ಇವಳು ವರ್ತನೆ ಯಾಕೋ ಅನುಮಾನಾಸ್ಪದವಾಗಿದೆ ಅಲ್ವೇ? ಪಾಪ, ಅನುಮಾನ ಏನ್ ಬಂತು ಸೀತಕ್ಕ? ವಂಶ ಉದ್ಧಾರ ಮಾಡ್ಬೇಕಾಗಿದ್ದ ಗಂಡ್ಮಕ್ಳು ಒಬ್ಬ ಬ್ರಹ್ಮಚಾರಿ ಒಬ್ಬ ಮನೆ ಬಿಟ್ಟು ಹೋದ ಅಂದ್ರೆ ಅವ್ಳ ಸ್ಥಿತಿ ಏನಿರ್ಬೇಡ. ಏನೋ ತಂಗಿ ಅಂತ ಬಂದಿದ್ದಾಳೆ, ಮದ್ವೆ ಮುಗಿಸ್ಕೊಂಡು ಹೋಗ್ತಾಳೆ ಬಿಡು. ಈ ಗೋಪಿಗಂತೂ ಏನಂದ್ರೆ ಏನೂ ತಿಳಿಯೋದಿಲ್ಲ. ಅಲ್ಲ, ಗುರುತಿಲ್ಲ, ಪರಿಚಯ ಇಲ್ಲ, ಯಾವ್ದ್ಯಾವ್ದೋ ಸಂಬಂಧ ಹೇಳ್ಕೊಂಡು ಬಂದು ರಾತ್ರಿ ಇರೋದೆಲ್ಲ ದೋಚ್ಕೊಂಡು ಹೋದ್ರೆ ಏನ್ ಗತಿ? ಹೇಳಿದ್ರೆ ಕೇಳೋದಿಲ್ಲ ಇವಳು. ಇನ್ನು ಇವಳು ಹೋಗೋವರೆಗೂ ಕಾಯೋದೇ ನನ್ನ ಕೆಲಸ. ಬಾರಮ್ಮ ಶಾರದೆ, ಎಲ್ಲರಿಗೂ ಬುದ್ಧಿ ನೀಡು. ಬಾರಮ್ಮ ಶಾರದೆ, ಗೋಪಿಗೆ ಬುದ್ಧಿ ನೀಡು. ಬಾರಮ್ಮ ಶಾರದೆ, ಗೋಪಿಗೆ ಬುದ್ಧಿ ನೀಡು. ಅಕ್ಕ, ಬಾರಕ್ಕ ಆಟ ಆಡೋಣ. ನನಗ್ ಮನ್ಸಿಲ್ಲ, ನೀನೇ ಆಟ ಆಡ್ಕೊ ಹೋಗು. ಯಾಕೆ ಮನ್ಸಿಲ್ಲ? ನಿನ್ ಮನ್ಸಿಗೆ ಏನಾಗಿದೆ? ಭಾವ ಬಂದ್ ಹೋದಾಗಿಂದ ನಾನ್ ನೋಡ್ತಾನೆ ಇದ್ದೀನಿ. ನೀನ್ ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ, ಆಟನೂ ಆಡ್ತಾ ಇಲ್ಲ, ನಿದ್ದೆನೂ ಮಾಡ್ತಾ ಇಲ್ಲ. ಅದೆಲ್ಲ ನಿಂಗ್ಯಾಕೆ? ಸುಮ್ನೆ ಹೋಗ್ತೀವಲ್ಲ, 2 ಬಾರಿಸ್ಲೋ. ಏನಾದ್ರೂ ಮಾಡ್ಕೊ, ನನ್ಗೇನು. ಅಕ್ಕ, ಬಾರಕ್ಕ ಆಟ ಆಡೋಣ. ತಗೊಮ್ಮ, ಹಾಲು ಕುಡಿ. ನನಗ್ ಬೇಡ ರತ್ನಮ್ಮ. ಯಾಕಮ್ಮ? ಅವ್ರು ಬಂದು ಹೋದಾಗಿಂದ ಒಂಥರ ಇದೆಯಲ್ಲ, ಏನಾಯ್ತಮ್ಮ ನಿಂಗೆ? ನನ್ನ ಹತ್ರ ಹೇಳ್ಕೊ. ನಾನು ಅವ್ರ ಜೊತೆ ಮಾತೇ ಆಡ್ಲಿಲ್ಲ. ಮಾತಾ? ದೂರದಿಂದ ನೋಡಿದ್ದೇ ಬಂತು, ಅದಕ್ಕೆ ಬೇಜಾರು. ಅಯ್ಯೋ ದೇವ್ರೆ, ನಮ್ಮ ಕಾಲದಲ್ಲಿ ಅಂತರ್ಪಟ ತೆಗಿಯೋ ತನಕ ಹುಡುಗನ ಮುಖ ನೋಡ ಹಾಗೆ ಇರ್ಲಿಲ್ಲ. ಈಗ ಹೆಣ್ಣು ಗಂಡು ಒಬ್ರಿಗೊಬ್ರು ಮುಖನಾದ್ರೂ ನೋಡ್ಬೋದು. ಸಾಲ್ದು ಅಂತ ನೀನ್ ಮಾತು ಆಡ್ಬೇಕು ಅಂತ ಇದೆಯಲ್ಲ, ಅದಾಗೋ ಮಾತೆ? ಯಾಕೆ ಮಾತಾಡಬಾರ್ದು? ಮಾತಾಡಿದ್ರೆ ತಪ್ಪೇ? ತಪ್ಪು ಸರಿ ನಂಗೆ ಗೊತ್ತಿಲ್ಲ ಅಮ್ಮ, ಆದ್ರೆ ಅದು ಸಂಪ್ರದಾಯ. ನಳನಿಗೆ ದಮಯಂತಿ ಆ ಕಾಲದಲ್ಲೇ ಪತ್ರ ಬರ್ದಿದ್ಲು. ಇನ್ನ ಶಾಕುಂತ್ಲೆ ಉಗುರಿನಿಂದ ತಾವರೆ ಎಲೆ ಮೇಲೆ ಪ್ರೇಮ ಪತ್ರ ಬರೆದು ದುಷ್ಯಂತ ಮಹಾರಾಜನಿಗೆ ಕೊಟ್ಟಿದ್ಲು. ಇದೆಲ್ಲ ಸುಳ್ಳೆ? ನಿನ್ ಮಾತು ನಿಜಾನೇ, ನಾನು ಪುರಾಣಗಳಲ್ಲೆಲ್ಲ ಓದಿದ್ದೀನಿ. ಹಾ, ಒಂದ್ ಕೆಲ್ಸ ಮಾಡು, ನೀನೇನ್ ಮಾತಾಡ್ಬೇಕು ಅಂತಿದ್ಯೋ ಅದನ್ನ ಒಂದ್ ಪತ್ರದಲ್ಲಿ ಬರ್ಕೊಡು, ನಾನೇ ಹೋಗೋರು ಕೊಟ್ಬಿಟ್ಟು ಬರ್ತೀನಿ. ಅಯ್ಯಯ್ಯೋ, ಆಮೇಲೆ ಅವರು ನನ್ನ ನಾಚೆಗೆಟ್ಟೋಳು ಅನ್ಕೊಂಡ್ಬಿಟ್ರೆ? ಛೇ, ಅವ್ರಂಥವ್ರಲ್ಲಮ್ಮ, ತುಂಬಾ ಸಭ್ಯರು. ಆದ್ರೂ ಅವ್ರ ಅಭಿಪ್ರಾಯ ತಿಳ್ಕೊಂಡು
ಆಮೇಲೆ ಪತ್ರ ಕೊಡ್ತೀನಿ. ಆದ್ರೆ ಪತ್ರದಲ್ಲಿ ಏನ್ ಬರೀತೀಯ ಅನ್ನೋದು ಮುಖ್ಯ. ನಾನು ನಿಮಗೆ ನಿಜವಾಗಿಯೂ ಇಷ್ಟವಾದೇನೆ ಅಂತ ಬರೀತೀನಿ. ಇದೇ ಪ್ರಶ್ನೆನ ಅವ್ರು ನಿನ್ನನ್ನು ಕೇಳಿದ್ರೆ ಅದಕ್ಕೆ ನಾನು ಆಮೇಲೆ ಉತ್ತರ ಕೊಡ್ತೀನಿ. ಮೊದಲು ನನ್ನ ಪ್ರಶ್ನೆನ ಅವ್ರು ಮುಟ್ಟಿಸ್ತೀರಾ? ನನ್ನ ಬಂಗಾರಿ ನೀನು. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಮ್ಮ. ಆದರೆ ಈ ವಿಷಯ ನಮ್ಮಿಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಖಂಡಿತ ಯಾರಿಗೂ ಗೊತ್ತಾಗಲ್ಲ. ನೀನು ಬರ್ಕೊಡು, ನಾನು ಗುಟ್ಟ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ರತ್ನಮ್ಮ ತೊಳಿ. ಕೊಡು. ಇದು ಮೇಲ್ ಬರ್ದಿದ್ದ ಹೇಳು, ಕೊಡ್ತೀನಿ. ಅದೆಲ್ಲ ನಿಂಗೆ ಯಾಕೆ? ಕೊಡೋ ಸುಮ್ಮನೆ. ಕೊಡಲ್ಲ. ಕೊಡ್ಲಿಲ್ಲ ಅಂದ್ರೆ ನಿನ್ ಜೊತೆ ಇನ್ಯಾವತ್ತೂ ಆಟಕ್ಕೆ ಬರಲ್ಲ ನೋಡು. ಈಗ ಆಟಕ್ಕೆ ಬರ್ತೀನಿ ಅಂದ್ರೆ ಕೊಡ್ತೀನಪ್ಪ. ಬರ್ತೀನಿ, ಕೊಡು. ತಗೋ. ಮೋಸ ಮಾಡಬಾರ್ದು. ನಿಜವಾಗ್ಲೂ ಆಟಕ್ಕೆ ಬರ್ತೀಯ ಅಲ್ಲ? ನಿಜವಾಗ್ಲೂ ಬರ್ತೀನಿ, ಕೊಡೋ. ಕೊಡು. ಅಕ್ಕ ಬಾಕೈ ತೆಗಿಯಕ್ಕ. ಇದನ್ನ ಜೋಪಾನವಾಗಿ ಅವ್ರಿಗೆ ಮುಟ್ಸಿ, ಅವರಿಂದ ಉತ್ತರನೂ ಪಡ್ಕೊಂಬನ್ನಿ. ಸರಿಮ್ಮ. ಅಮ್ಮ ಅಮ್ಮ ವೆಂಕಟನಾಥ, ವೆಂಕಟನಾಥ, ಎಲ್ಲ ಸುಸೂತ್ರವಾಗಾಯ್ತಪ್ಪ? ಹ್ಞೂ ಅಮ್ಮ, ಎಲ್ಲ ಚೆನ್ನಾಗಾಯ್ತು. ಸರಸ್ವತಿನ ನೋಡಿದ್ಯಾ? ನಿಂಗೆ ಅವಳ ಮನಸ್ಸು ಒಪ್ಪದ್ಲಾ? ನಿನ್ನ ಮನಸ್ಸಿಗೆ ಇಷ್ಟ ಆದಾಗ್ಲೇ ನನಗೂ ಇಷ್ಟ ಆದ್ಲಮ್ಮ. ಅದು ನೀನ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆ. ಮನ್ಸಿನ ಮಾತು ಬಿಡು. ಈ ಕಣ್ಣುಗಳಿಂದ ನೋಡಿದ್ಯಲ್ಲ, ಅದನ್ನ ಹೇಳು. ನನ್ನ ಕಣ್ಣುಗಳು ನಿಂದೇ ಅಲ್ವಾ ಅಮ್ಮ? ನಿನ್ನ ಕಣ್ಣಿಗೆ ಒಪ್ಪಿಗೆ ಆದಮೇಲೆ ನನ್ನ ಕಣ್ಣುಗಳು ಒಪ್ಪುತ್ತವೆ. ತುಂಟ ನೀನು. ನಿನ್ ಜೊತೆ ವಾದ ಮಾಡಕ್ಕಾಗತ್ತೆ? ಶಾರದೆ ನಿನ್ ನಾಲ್ಗೆ ಮೇಲೆ ಕೂತಿದ್ದಾಳೆ. ಬರೀ ಕೂತಿರೋದ್ ಮಾತ್ರ ಅಲ್ಲ, ಕಣ್ಮುಂದೆನೆ ನಿಂತಿದ್ದಾಳೆ.